10,000 ಜನರ ವಿರುದ್ಧ ಕೇವಲ 21 ಸೈನಿಕರು. ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ, ಬದುಕುಳಿಯುವ ಸಾಧ್ಯತೆಯೂ ಇಲ್ಲ. ಆದರೂ ಮುಂದೆ ನಡೆದದ್ದು ಇತಿಹಾಸದಲ್ಲಿ ಶಾಶ್ವತವಾಗಿ ಪ್ರತಿಧ್ವನಿಸುವಂತಾಯಿತು. ಇದು ಸಾರಗರ್ಹಿ ಅಥವಾ ಸಾರಾಗಢಿ ಕದನ. ಸಾರಾಗಢಿ ಕದನದಲ್ಲಿ ಏನಾಯಿತು? 1897 ಸೆಪ್ಟೆಂಬರ್ 12ರಂದು 36ನೇ ಸಿಖ್ ರೆಜಿಮೆಂಟ್ನ 21 ಸಿಖ್ ಸೈನಿಕರು ಫೋರ್ಟ್ ಲಾಕ್ಹಾರ್ಟ್ ಮತ್ತು ಫೋರ್ಟ್ ಗುಲಿಸ್ತಾನ್ ನಡುವಿನ ಸಾರಾಗಢಿ ಎಂಬ ದೂರದ ಔಟ್ ಪೋಸ್ಟ್ನಲ್ಲಿ ಸುಮಾರು 10,000 ಅಫ್ಘನ್ ಬುಡಕಟ್ಟು ಜನಾಂಗದವರನ್ನು ಎದುರಿಸಿದರು. ಸಾರಾಗಢಿ ಯಾಕೆ ಅಷ್ಟು ಮುಖ್ಯವಾಗಿತ್ತು? ಸಾರಾಗಢಿ ಸಂವಹನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾಯಿತು. ಹೆಲಿಯೋಗ್ರಾಫ್ಗಳನ್ನು ಬಳಸುವ ಮೂಲಕ 2 ಕೋಟೆಗಳ ನಡುವೆ ಸಂಕೇತಗಳನ್ನು ಕಳುಹಿಸ್ತಾಯಿತು. ಅವು ದಾಳಿಗಳ ಬಗ್ಗೆ ಪರಸ್ಪರ ಎಚ್ಚರಿಸಲು ಮತ್ತು ಕಾರ್ಯಾಚರಣೆಗೆ ಮುಖ್ಯವಾಗಿದ್ದವು. ಯುದ್ಧ ಹೇಗೆ ಪ್ರಾರಂಭವಾಯಿತು? ಬೆಳಗ್ಗೆ 9 ಗಂಟೆ ಸುಮಾರಿಗೆ ಧೂಳಿನ ಮೋಡಗಳು ಕಾಣಿಸಿಕೊಂಡವು. ಸಿಪಾಯಿ ಗುರುಮುಖ್ ಸಿಂಗ್ ತಮ್ಮ ಕಮಾಂಡರ್ಗೆ ಶತ್ರುಗಳು ಸಮೀಪಿಸುತ್ತಾ ಇದ್ದಾರೆ, ಹೆಚ್ಚಿನ ಬಲವರ್ಧನೆಗಳು ಬೇಕು ಎಂದು ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸಿದರು. ಆದರೆ ಕೋಟೆಗಳು ಅದಾಗಲೇ ಸುತ್ತುವರಿದಿದ್ದರಿಂದ ಯಾವುದೇ ಸಹಾಯವೂ ಬೆಹೇದಿಸಿ ಬರಲು ಸಾಧ್ಯವಾಗಲಿಲ್ಲ. ಆ ಸಿಖ್ಖರು ಶರಣಾದರೆ? ಖಂಡಿತ ಇಲ್ಲ. ಹವಿಲ್ದಾರ್ ಇಶಾರ್ ಸಿಂಗ್ ಅವರ ಆಜ್ಞೆಯ ಮೇರೆಗೆ ಪ್ರತಿಯೊಬ್ಬ ಸೈನಿಕನು ಧೈರ್ಯವಾಗಿ ನಿಂತು ಹೋರಾಡಲು ನಿರ್ಧರಿಸಿದರು. ಹಲವಾರು ದಾಳಿಗಳನ್ನು ಹಿಮ್ಮೆಟ್ಟಿಸಿದರು ಮತ್ತು ಅಗಾಧವಾದ ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ಮಣಿಯಲು ನಿರಾಕರಿಸಿದರು. ಫಲಿತಾಂಶ ಏನಾಯಿತು? 21 ಸಿಖ್ ಸೈನಿಕರು ಒಂದರ ನಂತರ ಒಂದರಂತೆ ಬರುತ್ತಿದ್ದ ಶತ್ರು ಅಲೆಗಳನ್ನು ತಡೆದರು. ತಮ್ಮ ಕೊನೆಯ ಉಸಿರಿನವರೆಗೂ ವೀರಾವೇಶದಿಂದ ಹೋರಾಡಿದರು. ಶತ್ರು ಪಡೆಯಲ್ಲಿ 100 ಸಾವು ನೋವುಗಳನ್ನು ಉಂಟು ಮಾಡಿದರು ಮತ್ತು ಶತ್ರುಗಳನ್ನು ಆದಷ್ಟು ತಡೆದು ವಿಳಂಬಗೊಳಿಸಿದರು. ಇದರಿಂದಾಗಿ ಕೋಟೆಗಳು ಸಿದ್ಧವಾಗಲು ಅವಕಾಶವಾಯಿತು. ಅವರನ್ನು ಹೇಗೆ ನೆನಪಿಸಿಕೊಳ್ಳಲಾಗುತ್ತದೆ? ಸಾರಾಗಢಿಯ ಪ್ರತಿಯೊಬ್ಬ ಬಲಿದಾನಿಗೆ ಮರಣೋತ್ತರವಾಗಿ ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ನೀಡಲಾಯಿತು ಮತ್ತು ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸಲು ಸೆಪ್ಟೆಂಬರ್ 12 ಅಂದರೆ ಇಂದು ಸಾರಾಗಢಿ ದಿನವೆಂದು ಆಚರಿಸಲಾಗುತ್ತದೆ.